ನಮಸ್ಕಾರ. ಆರ್ಕೆ ಟಿವಿಗೆ ಸ್ವಾಗತ. ಕನಸಿನ ರಾಣಿ ಎಂದೇ ಖ್ಯಾತಿ ಪಡೆದಿರುವ ಕನ್ನಡ ಚಿತ್ರರಂಗದಲ್ಲಿ ಆಗಿನ ಕಾಲದಲ್ಲೇ ಅತಿ ಹೆಚ್ಚು ಶೇಕಡಾವಾರು ಹೊಂದಿರುವ ನಾಯಕಿ ಅಂದ್ರೆ ಮಾಲಾಶ್ರೀ. ಇವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿ. ಇವರು ಆಗಸ್ಟ್ 10, 1973ರಂದು ಜನಿಸಿದರು. ಇವರ ತಾಯಿ ಚಂದ್ರಲೇಖಾ, ತಂದೆ ಪಂಜಾಬಿಯ ಪಾಂಡೆ. ಇವರಿಗೆ ಮಗಳಾಗಿ ಜನಿಸಿದ ಇವರ ಮೊದಲ ಹೆಸರು ಶ್ರೀ ದುರ್ಗಾ. ಇವರು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ತೆಲುಗು ಮತ್ತು ತಮಿಳಿನಲ್ಲಿ ಸುಮಾರು 35 ಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸಿ ಹೆಸರು ಮಾಡಿದ್ದಾರೆ. ನಂತರ ಇವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ನಿರ್ಮಾಣದ ಬ್ಯಾನರ್ ಆದ ವಜ್ರೇಶ್ವರಿ ಕಂಬೈನ್ಸ್ಗಾಗಿ ನಂಜುಂಡಿ ಕಲ್ಯಾಣದಲ್ಲಿ ಅವರನ್ನು ನಟಿಸಲು ನಿರ್ಧರಿಸಿದರು ಮತ್ತು ಶ್ರೀದುರ್ಗಾ ಎಂಬ ಹೆಸರಿನಿಂದ ಬಂದ ಇವರಿಗೆ ಮಾಲಾಶ್ರೀ ಎಂದು ಮರುನಾಮಕರಣ ಮಾಡಿದರು. 1989ರಲ್ಲಿ ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದರು. ಈ ಚಿತ್ರದಲ್ಲಿ ಒಬ್ಬ ಅಹಂಕಾರದ ಗಂಡುಬೀರಿ ಮಹಿಳೆಯಾಗಿ ಅವರ ಅಭಿನಯ ಅಪಾರ ಮನ್ನಣೆ ತಂದಿತು. ಬಳಿಕ ಗಜಪತಿ ಗರ್ವಭಂಗ, ರಾಮಾಚಾರಿ, ಹೃದಯ ಹಾಡಿತು, ಕಿರಣ್ ಬೇಡಿ, ರಾಣಿ ಮಹಾರಾಣಿ, ಬೆಳ್ಳಿ ಕಾಲುಂಗುರ, ಮೃತ್ಯುಂಜಯ, ಪೊಲೀಸನ ಹೆಂಡ್ತಿ ಇನ್ನು ಹಲವಾರು ಚಿತ್ರಗಳಲ್ಲಿ ನಟಿಸಿದ ಮಾಲಾಶ್ರೀ ಒಂದು ಕಾಲದಲ್ಲಿ ಬಹುಬೇಡಿಕೆಯ ನಾಯಕಿಯಾಗಿ ಮಿಂಚಿದ್ದರು. ಮಾಲಾಶ್ರೀ ಅವರಿಗೆ ಅಭಿಮಾನಿಗಳು ಕನಸಿನ ರಾಣಿ ಎಂದು ಕರೆಯುತ್ತಿದ್ದರು. ಇನ್ನು ಮಾಲಾಶ್ರೀ ಅವರು 1992ರಲ್ಲಿ ಅವರು 19 ಚಿತ್ರಗಳಲ್ಲಿ ನಟಿಸಿದ್ದು ಡಾ. ರಾಜ್ಕುಮಾರ್ ಅವರ 1 ವರ್ಷದಲ್ಲಿ ಪ್ರಮುಖ ಪಾತ್ರದಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಬಿಡುಗಡೆಯಾದ 24 ವರ್ಷಗಳ ದಾಖಲೆಯನ್ನು ಸಹ ಮುರಿದರು. ಮಾಲಾಶ್ರೀ ಅವರು ಕನ್ನಡ ಚಿತ್ರರಂಗದಲ್ಲಿ ನಟಿಸಿ ಸೈ ಎನಿಸಿಕೊಂಡು ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಹೀಗೆ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟಿಯಾಗಿರುವ ಇವರು ನಾಯಕನ ಪಾತ್ರಗಳಲ್ಲಿ ಇವರು ಚಿತ್ರಗಳಲ್ಲಿ ನಟಿಸುವುದು ಇವರ ವಿಶೇಷವಾಗಿದೆ. ಇದರಿಂದ ಅವರ ಅಭಿನಯಕ್ಕೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿದೆ. ಇನ್ನು ಮಾಲಾಶ್ರೀ ಅವರು 1997ರಲ್ಲಿ ನಿರ್ಮಾಪಕರಾದ ಕೋಟಿ ರಾಮು ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು. ಆದರೆ 2021ರಲ್ಲಿ ರಾಮು ಅವರು ಕೊರೋನಾ ವೈರಸ್ನಿಂದ ಮರಣ ಹೊಂದಿದರು. ಮಾಲಾಶ್ರೀ ಅವರಿಗೆ ಆರಾಧನಾ ಮತ್ತು ಅರ್ಜುನ ಎನ್ನುವ 2 ಮಕ್ಕಳಿದ್ದಾರೆ. ಇನ್ನು ಮಾಲಾಶ್ರೀ ಅವರು ತಮ್ಮ ಪವರ್ ಹೌಸ್ ಅಭಿನಯದಿಂದ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಇಂದಿಗೂ ಇವರನ್ನ ಅಭಿಮಾನಿಗಳು ಕನಸಿನ ರಾಣಿ ಮಾಲಾಶ್ರೀ ಎಂದೇ ಕರೆಯುತ್ತಾರೆ. ಇಂದಿಗೂ ಮಾಲಾಶ್ರೀ ಅವರ ಮೇಲೆ ಇರುವ ಅಭಿಮಾನ ಏನೂ ಕಡಿಮೆಯಾಗಿಲ್ಲ.